ಮತ್ತೊಂದು ಕಡೆ ಬಿಜೆಪಿ ಪಾಳಯದಲ್ಲೂ ಕೂಡ ಲೋಕ ಸಮರದ ಕುರಿತಾಗಿ ಚಟುವಟಿಕೆಗಳು ಬಿರುಸುಗೊಳ್ತಾ ಇದೆ. ಜೆಪಿ ನಡ್ಡಾರನ್ನ ಭೇಟಿ ಮಾಡಿದ್ದಾರೆ ಸೋಮಣ್ಣ. ಲೋಕಸಭಾ ಚುನಾವಣೆ ಅಖಾಡ ಮೂಲಕ ರಂಗೇರ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ಮಾಡಿದ್ದಾರೆ ಸೋಮಣ್ಣ. ನಡ್ಡಾ ಭೇಟಿ ಬೆನ್ನಲ್ಲೇ ದೇವೇಗೌಡರನ್ನು ಕೂಡ ಭೇಟಿ ಮಾಡಿದ್ದಾರೆ. ರಾಜ್ಯಸಭಾ ಟಿಕೆಟ್ಗಾಗಿ ಸೋಮಣ್ಣ ಲಾಭಿ ನಡೆಸ್ತಾ ಇರುವ ಬಗ್ಗೆ ಸೂಚನೆ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ಬೇಡ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಫೈನಾನ್ಸ್ ಕಮಿಷನ್ನಲ್ಲಿ ಪ್ರತಿ ರಾಜ್ಯಗಳನ್ನು ಕರೆದು ಅದೊಂದು ಅಟೋನಮಸ್ ಬಾಡಿ, ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡುವಂಥದ್ದಲ್ಲಿ ಅದರಲ್ಲಿ ಕೇಂದ್ರದ ಯಾವುದೇ ಹಸ್ತಕ್ಷೇಪಗಳಿಲ್ಲ. ಈಗ ಹಿಂದೆ 4.6% ಏನೋ ಅವರಿಗೆ ಬರಬೇಕಾಗಿತ್ತು. ಈಗ ಕಳೆದ ಬಾರಿ ಮೀಟಿಂಗ್ನಲ್ಲಿ ತಗೊಂಡಂಥ ತೀರ್ಮಾನ ಯಾವುದು, ಫೈನಾನ್ಸ್ ಕಮಿಷನ್ ಮೀಟಿಂಗ್ನಲ್ಲಿ ತಗೊಂಡಂಥ ತೀರ್ಮಾನ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. 3.57 ಆಗಿರುವಂಥದ್ದು. ನನ್ನ ಅಂಕಿಅಂಶಗಳು ಸರಿಯಾಗಿರಲಿಕ್ಕಿಲ್ಲ. ಆದರೆ ಇವರು ಯಾರು ಬಂದು ವಾದವನ್ನು ಮಂಡನೆ ಮಾಡದೆ ಇವರಷ್ಟಕ್ಕೆ ಕೂತ್ಕೊಂಡು ನಮಗೆ ಅನ್ಯಾಯ ಆಗಿದೆ ಅಂತ ಬೊಬ್ಬಡಿಯೋದು ಎಷ್ಟು ನ್ಯಾಯ ಇದು? ಕೇಂದ್ರದಿಂದ ಯಾವುದು ಕೂಡ ಅನ್ಯಾಯ ಆಗಿಲ್ಲ ಅಂತ ಅವ್ರು ಹೇಳ್ತಾ 14ನೇ ಕಮಿಷನ್ ಪೇ ಕಮಿಷನ್ ಇದೆ ಚುನಾವಣಾ ಇದ್ರದ್ದು ಫೈನಾನ್ಸ್ ಕಮಿಷನ್ನು, ಅದರ ಪ್ರಕಾರ ನಮಗೆ ಬಂದಿಲ್ಲ ಅನ್ನುವಂಥದ್ದು. ಅಂಕಿಅಂಶಗಳ ಆಧಾರಿತವಾದಂಥ ವ್ಯವಸ್ಥೆಗಳು ನನ್ನಲ್ಲಿದೆ. ನಾನು ಕೂಡ ಬೇಕಾದರೆ ನಿಮಗೆ ಲೆಕ್ಕಪತ್ರಗಳನ್ನು ಎಲ್ಲವನ್ನ ಕೊಡಬಲ್ಲೆ. ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿಲ್ಲ. ಈಗ ಒಂದು 2-3 ತಿಂಗಳಿಂದ ಏನು ಕೊಡಬೇಕಾದ ಒಂದು ಸಣ್ಣ ಪಾಲು, ಅದು ಒಂದು 4-5 ಸಾವಿರ ಕೋಟಿಯಷ್ಟು ಏನಿದೆ ಅದು ಮಾತ್ರ ಬಾಕಿ ಇರುವಂಥದ್ದು. ಇವರು ಹೇಳಿದ ರೀತಿಯಲ್ಲಿ ಇವರ 18,000 ಕೋಟಿ ನಮಗೆ ನುಕ್ಸಾನ ಆಗಿದೆ ಅಂತ ಹೇಳಿದರೆ ಅದನ್ನು ಒಂದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಸೆಸ್ಮೆಂಟ್ ಮಾಡುವಂಥ ವ್ಯವಸ್ಥೆಗಳಿಲ್ವಾ? ಯಾಕೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು? ಅವರ ಇವತ್ತಿನ ಪರಿಸ್ಥಿತಿ ಎಷ್ಟು ಕಂಗಾಲಾಗಿದ್ದಾರೆ ಅಂತ ಹೇಳಿದರೆ, ಅವರ ಆಂತರಿಕ ಕಚ್ಚಾಟಗಳು, ಅವರಿಗೆ ರಾಜ್ಯದಲ್ಲಿ ಅವರ ಫ್ರೀ ಬೀಸಿಗೆ ಬೇಕಾದಂಥ ದುಡ್ಡು ಕಲೆಕ್ಷನ್ ಮಾಡಲಿಕ್ಕೆ ಆಗದೇ ಇದ್ದು ಅದನ್ನು ಕೊಡಲಿಕ್ಕಾಗದೆ ಜನ ಬೀದಿಲಿ ಇಳಿಲಿಕ್ಕೆ ಬಿಡದಂಥ ಪರಿಸ್ಥಿತಿ ನಿರ್ಮಾಣದಂಥ ಹಿನ್ನೆಲೆಯಲ್ಲಿ ಎಲ್ಲೋ ಇದನ್ನೆಲ್ಲ ಡೈವರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ ಅಷ್ಟೇ. ನಿಮ್ಮ ಸಂಸದರಿಗೆ, ರಾಜ್ಯ ಬಿಜೆಪಿ ಸಂಸದರಿಗೂ ಕೂಡ ಪತ್ರ ಬರೆದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರ ಬಿಡುಗಡೆ ಮಾಡಿದ್ದಾರೆ. ಇದು ಪಕ್ಷಾತೀತವಾಗಿ ಹೋರಾಟ, ಬಂದು ಪಾಲ್ಗೊಳ್ಳಿ ರಾಜ್ಯದ ಹಿತಾಸಕ್ತಿಯಿಂದ. ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದೇವೆ, ನನಗೆ ಗೊತ್ತಿದೆ. ಕೇಂದ್ರದ ಇವತ್ತು ಸೆಷನ್ ಆಗ್ತಾ ಇದೆ ಸರ್. ಅವರಿಗೆ ನಿನ್ನೆ ಮೊನ್ನೆ ಬಂದುಕೊಂಡು ಕೇಂದ್ರದ ಎಲ್ಲ ನಮ್ಮ ಲೋಕಸಭಾ ಸದಸ್ಯರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ವಿಚಾರಗಳನ್ನು ವಿಮರ್ಶೆ ಮಾಡುವಂಥ ಸೌಜನ್ಯ ಕೂಡ ಇಲ್ವಾ? ಅಹಂಕಾರಕ್ಕೊಂದು ಮಿತಿ ಇರಬೇಕು. ಮುಖ್ಯಮಂತ್ರಿ ಆದ ತಕ್ಷಣ ಅವರೇನು ಸ್ವರ್ಗದಿಂದ ಬಂದವರಲ್ಲ. ಜನರಿಂದ ಆಯ್ಕೆ ಆದಂಥ ಒಬ್ಬ ವ್ಯಕ್ತಿ, ಅವರು ಜನರ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ಮಾಡಿ ಕೆಲಸ ಮಾಡಬೇಕು. ಅವರು ಹೇಳಿದಾಗೆ ನಾವೇನೋ ಕುಣಿಲಿಕ್ಕೆ ಅವರ ಹಿಂಬಾಲಕರೇನಲ್ಲ ನಾವು. ಇದು ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಪರಿಣಾಮ ಬೀರ್ಬೋದು ಅನ್ಸುತ್ತಾ? ಯಾಕಂದರೆ ಒಂದಷ್ಟು ರಾಜಕೀಯ ಕೂಡ ಅವರು ರಾಜಕೀಯ ಅಲ್ಲ ಹೋರಾಟ ಅಂತಾರೆ. ಅವ್ರದೇ ಪಕ್ಷದ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿ TP ಜಯಚಂದ್ರ ಹೇಳ್ತಾರೆ ಇದು ರಾಜಕೀಯ ಹೋರಾಟ ಅಂತ ಹೇಳ್ತಾರೆ. ಸರ್, ರಾಜಕೀಯ ಹೋರಾಟ ಅಂತ ಹೇಳಿದರೆ ಅವರ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಬೇಕಾಗಿ ಮಾಡುವಂಥ ಹೋರಾಟ. ಇದು ಬೇರೆ ಚುನಾವಣಾ ಗಿಮಿಕ್ಸ್ ಅಲ್ಲ. ರಾಜ್ಯದ ಅಭಿವೃದ್ಧಿ ಅಂತೂ ಅಲ್ವೇ ಅಲ್ಲ, ಬಿಲ್ಕುಲ್ ಅಲ್ಲ. ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯದಿಂದ ಆಯ್ಕೆಯಾದಂಥ ಕೇಂದ್ರದ ನಮ್ಮ ಲೋಕಸಭಾ ಸದಸ್ಯರ ಒಂದು ಮೀಟಿಂಗನ್ನು ಕರೆಯುವಂಥ ಸೌಜನ್ಯ ಇರಬೇಕಿತ್ತು. ಅದನ್ನು ಮಾಡಿಲ್ಲ. ಈಗ ಅವರೊಂದು ಅಂಕಿಅಂಶ ಹೇಳ್ತಾರೆ, ನೀವೊಂದು ಅಂಕಿಅಂಶ ಹೇಳ್ತಾ ಇರೋದು, ಜನರಲ್ಲಿ ಕೂಡ ಸಹಜ ಗೊಂದಲ ಚರ್ಚೆ ಸದ್ಯ ಇದರ ಅಂಕಿಅಂಶಗಳಲ್ಲಿ. ಸರ್, ನಿನ್ನೆ ಪಾರ್ಲಿಮೆಂಟಲ್ಲಿ ನಿರ್ಮಲಾ ಸೀತಾರಾಮನ್ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಿನ್ನೆ ಪಾರ್ಲಿಮೆಂಟಲ್ಲಿ ಎಲ್ಲ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಕೊಡಲಿಕ್ಕೆ ಯಾವುದೂ ಬಾಕಿ ಇಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಅವರು ಹೇಳಿದ್ದನ್ನು ನೀವು ಕಂಡಿದ್ದೀರಿ, ಕೇಳಿದ್ದೀರಿ. ಹಾಗಾದರೆ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಂಥ ಅಂಕಿಅಂಶ ತಪ್ಪ, ಇವರು ಕೊಟ್ಟ ಅಂಕಿಅಂಶ ಮಾತ್ರ ಇದು ಸತ್ಯ ಹರಿಶ್ಚಂದ್ರನ ಮತ್ತೊಂದು ದೇವೇಗೌಡ ಅವರು ಕೂಡ ತಮ್ಮ ನಿವಾಸಕ್ಕೆ ಬಂದು ಭೇಟಿಯಾದರು. ಒಂದಷ್ಟು ಕುತೂಹಲ ಜೊತೆಗೆ ಮಹತ್ವ ಕೂಡ ಇರುವಂಥದ್ದು. ಭೇಟಿ ಏನಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಹೇಳ್ಬಹುದಾ, ಅಥವಾ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಂಡಿದೆ? ಒಂದಷ್ಟು ನಮ್ಮ ಒಂದು ಒಕ್ಕಲಿಗ ಸಂಘದ ನಡೆಸ್ತಿರುವಂಥ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದರ ಒಂದಷ್ಟು ಸೀಟ್ಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಕೋನದಿಂದ ನಾವೆಲ್ಲರೂ ಸೇರಿ ನಮ್ಮ ಹೆಲ್ತ್ ಮಿನಿಸ್ಟ್ರನ್ನು ನಮ್ಮ ಮನೆಗೆ ಬರಮಾಡಿಕೊಂಡು ಅವರ ಮುಖಾಂತರ ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಸಿಗ್ನಲ್ಸ್ ಕೊಡಿಸುವಂಥ ಕೆಲಸ ಆಗಿದೆ. ಆ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲಿ ದೇವೇಗೌಡರಿದ್ದ ಕಾರಣ ಅವರನ್ನು ಕೂಡ ಕರೆದದಕ್ಕೆ ಅವರು ಬಂದು ನಮಗೆ ಸಹಕಾರ ಮಾಡಿದರು. ನಮ್ಮ ಗುರುಗಳು ಕೂಡ ಆದಿಚುಂಚನ ಗುರುಗಳು ಕೂಡ ಬಂದಿದ್ದರು. ಈ ಮಾತುಕತೆಗಳನ್ನು ನಾವು ಮಾಡಿದ್ದೀವಿ. ಹೋರಾಟ ಹಿನ್ನೆಲೆಯಲ್ಲಿ ಖುದ್ದು DK ಶಿವಕುಮಾರ್ ನಿನ್ನೆ ಅಂದರೆ 2 ದಿವಸ ಮುಂಚೆನೇ ಬಂದು ಕೂಡ ಇಲ್ಲಿ ಬಿಡುಬಿಟ್ಟಿರುವಂಥದ್ದು ಎಲ್ಲ. DK ಶಿವಕುಮಾರರು 2 ದಿವಸ ಅಲ್ಲ 10 ದಿವಸ ಹಿಂದೆ ಬಂದರೂ ಕೂಡ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಆಗೋದಿಲ್ಲ. ಸುಳ್ಳು ಹೇಳೋದು ಸುಳ್ಳೇ. 2 ದಿವಸಕ್ಕೆ ಹಿಂದೆ ಬಂದು ಏನವರು ಕಾಂಕ್ರೀಟ್ ಆಗ್ತಾರೆ ಇಲ್ಲಿ. ಇದೆಲ್ಲವೂ ಕೂಡ ಅಂಕಿಅಂಶಗಳು. ಇವತ್ತು ನಿಮ್ಮ ಟೆಕ್ನಾಲಜಿಯಲ್ಲಿ ಒಂದು ಕಂಪ್ಯೂಟರ್ಗೆ ಒಂದು ಬೆರಳು ಹೊತ್ತಿದ್ರೆ ಎಲ್ಲವೂ ಬರ್ತದೆ. ಇದೇನು ಇಲ್ಲಿ ಶೇಖರಣೆ ಮಾಡಲಿಕ್ಕೆ ಬಂದಾರ ಅವರು?
ಕಾನೂನು ಹೋರಾಟ ಅಂತ ಕಾಂಗ್ರೆಸ್ನ ಮುಖಂಡರು ಹೇಳ್ತಾ ಇರೋದು, ಡಿ ಪಿ ಜಯಚಂದ್ರ ಕೂಡ. ಅಂದರೆ ಕೇಂದ್ರ ಅನುದಾನ ಸಂಬಂಧಪಟ್ಟ ನಾಳೆ ಹೋರಾಟದಲ್ಲಿ ಏನು ಕೂಡ ಫಲ ಸಿಗಲಿಲ್ಲ ಅಂದರೆ ಕಾನೂನು ಹೋರಾಟ ಸಾಧ್ಯ ಇದೆ. ನೀವು ಕಾನೂನು ಸಚಿವರಾಗಿದ್ದಂತ ಹಿನ್ನೆಲೆ ಸರ್, ನಾನು ಅದನ್ನೇ ಹೇಳಿರುವಂಥದ್ದಲ್ವಾ, ಅವರ ತಪ್ಪಿನಲ್ಲಿ ಈಗ ನಾವು ಯಾವುದೋ ಒಂದು ವಾದಗಳನ್ನು ಮಂಡನೆ ಮಾಡಬೇಕಾದ್ರೆ ಅದಕ್ಕೆ ಅಧಿಕೃತವಾದ ಅಂಕಿಅಂಶಗಳು ಬೇಕು. ಅಂಥದ್ದು ಯಾವುದೂ ಇಲ್ಲಲ್ಲ. ಈಗ ಅವರು ಫೈನಾನ್ಸ್ ಕಮಿಷನ್ನ ಮುಂದೆ ಹೋಗಿ 15ನೇ ಫೈನಾನ್ಸ್ ಕಮಿಷನ್ನ ಮುಂದೆ ಹೋಗಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳುವುದರ ಬದಲು ಕೇಂದ್ರಕ್ಕೆ ಬುಟ್ಟು ಮಾಡಿ ತೋರಿಸೋದು ಯಾವ ನ್ಯಾಯ? ಈಗ ನಾವು ಅಧಿಕಾರದಲ್ಲಿದ್ದೆವು ಸರ್. ನಾವು ಅಧಿಕಾರದಲ್ಲಿದ್ದಾಗ ಇದೇ ರೀತಿಯ ಬರ ಇತ್ತು. ನಮ್ಮ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿ ಸರ್ಕಾರದ ಖಜಾನೆಯಿಂದ ರೈತರಿಗೆ ಡಿಲೇ ಆಗಬಾರ್ದು ಅಂತ ತಕ್ಷಣ ಅದನ್ನು ಕೊಟ್ಟು ಇಲ್ಲಿಂದ ಬಂದ ಮೇಲೆ ಅದನ್ನು ಮತ್ತೆ ರೀಇಂಬರ್ಸ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಆ ಪ್ರೆಸಿಡೆಂಟ್ ಇವ್ರಿಗೆ ಮಾಡೋಕ್ಕಾಗಲ್ವಾ? ನಾಳೆ ಡಿ ಕೆ ಸುರೇಶ್ ಹೇಳಿಕೆ ವಿರುದ್ಧ ಏನಾದರೂ ಕೂಡ ಸಂಸದರು ಬಿಜೆಪಿ ಪ್ರತಿಭಟನೆ ಅಂತ ಪ್ಲಾನ್ ಇದೆ? ಅಲ್ಲ ಸರ್, ಈಗಾಗಲೇ ಹೇಳಿದ್ದಾರೆ. ನಿನ್ನೆ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಕೂಡ ಹೇಳಿದರು, ಈ ದೇಶವನ್ನು ಡಿವೈಡ್ ಮಾಡುವಂಥ ಆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಏನು ಆಂಗ್ಲರ್ದಿತ್ತ ಅದನ್ನು ಅವರು ಆನುವಂಶಿಕವಾಗಿ ಪಡ್ಕೊಂಡವರು ಕಾಂಗ್ರೆಸ್ನವರು. ಅದನ್ನೇ ಈಗಲೂ ಮಾಡ್ತಾರೆ. ಈಗಲೂ ಕೂಡ ಬಜೆಟ್ನಲ್ಲಿ ಮತ್ತೊಂದರಲ್ಲಿ ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮಾತಾಡೋದರ ಬದಲು ಹೊರಗೆ ನಿಂತು ಭಾರತವನ್ನು ಒಡೆಯುವಂಥ ಮಾತನ್ನು ಮಾತಾಡ್ತಾರೆ ಅಂತ ಹೇಳುವಂಥದ್ದನ್ನು ನಿನ್ನೆ ಖಾರವಾಗಿ ಹೇಳಿದ್ದಾರೆ. ಇಡೀ ದೇಶದ ಜನ ಅದರ ವಿರುದ್ಧ ತಿರುಗಿ ಬದ್ದದನ್ನು ನಾವು ಕಂಡಿದ್ದೇವೆ. ಅವರ ಅಧ್ಯಕ್ಷರೇ ಹೇಳಿದರು, ಅದು ಸರಿಯಲ್ಲ ಅವರು ಹೇಳಿದ್ದು ಅಂತ ಹೇಳುವಂಥದ್ದನ್ನು ಅವರೇ ಹೇಳಿದರು. ಎಷ್ಟರ ಮಟ್ಟಿಗೆ ಅದರಿಂದ ಅವರಿಗೆ ತೊಂದರೆ ಆಗಿರ್ಬೋದು ನೀವು ಆಲೋಚನೆ ಮಾಡಿ. ಇದು ಸದಾನಂದ ಗೌಡರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಂಕಿಅಂಶಗಳೆಲ್ಲ ಕೇಂದ್ರದ ಅನುದಾನ ಏನಿದೆ ಅದನ್ನು ಅಂಕಿಅಂಶಗಳ ಸಮೇತ ಕೂಡ ಎಲ್ಲವೂ ಕೂಡ ಕೊಟ್ಟಿದ್ದೇವೆ ಅಂತ. ಜೊತೆ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಈಗಾಗಲೇ ವೇದಿಕೆ ಸಿದ್ಧಗೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ದೆಹಲಿ ಚಲೋ ಹಮ್ಮಿಕೊಂಡಿದೆ. ದೆಹಲಿಯಿಂದ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಕವರೇಜ್ ಅನ್ನು ನೀಡ್ತಾ ಇದೆ. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಸಮರದ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಕದನ ಜೋರಾಗಿದೆ. ನಮ್ಮ ಪಾಲನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ತಪ್ಪೇನು ಅನ್ನುವಂತಹ ಪ್ರಶ್ನೆ ರಾಜ್ಯ ಸರ್ಕಾರದ. 7ನೇ ತಾರೀಕು ಅಂದ್ರೆ ನಾಳೆ ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಶಾಸಕರು ಸಂಸದರು ಧರಣಿಯನ್ನ ನಡೆಸಲಿಕ್ಕಿದ್ದಾರೆ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಬೃಹತ್ ಹೋರಾಟವನ್ನ ಕೂಡ ಹಮ್ಮಿಕೊಂಡಿರೋದು. ನಿನ್ನೆ ಈಗಾಗಲೇ DK ಬ್ರದರ್ಸ್ ಸ್ಥಳ ವೀಕ್ಷಣೆಯನ್ನ ಕೂಡ ಮಾಡಿದ್ರು, ಪರಿಶೀಲನೆ ಮಾಡಿದ್ರು. ತಾವು ಪ್ರತಿಭಟನೆ ಮಾಡುವಂತಹ ಸ್ಥಳ ಏನಿದೆ ಜಂತರ್ ಮಂತರ್ನಲ್ಲಿ. ಇದೇ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ DK ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಆಗ್ತಿರೋ ಅನ್ಯಾಯ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ತೀವಿ. ಇನ್ನು ಈ ಪ್ರತಿಭಟನೆ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೆ ಅಂತ ಹೇಳಿದ್ದಾರೆ. DCM DK ಶಿವಕುಮಾರ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೋರಾಟದ ರೂಪುರೇಷೆ ಮತ್ತು ಹೋರಾಟದ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ. ನಮ್ಮೊಂದಿಗೆ ಈಗ DCM DK ಶಿವಕುಮಾರ್ ಇದ್ದಾರೆ. ಜಂತರ್ ಮಂತರ್ಗೆ ಆಗಮಿಸಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ರೂಪುರೇಷೆ ಹೇಗಿರುತ್ತೆ ಅಂತ ಸರ್ ಅಷ್ಟೇ ಸರ್, ರೂಪುರೇಷೆ ಹೇಗಿರುತ್ತೆ ಅಂತ ಅಲ್ಲ ಸರ್. ಈಗ ವಿತ್ತ ಸಚಿವರು ಒಂದು ಮಾತು ಹೇಳಿದ್ದಾರೆ, ತೆರಿಗೆ ವಿಚಾರವಾಗಿ ಹಣಕಾಸು ಸಚಿವಾಲಯಕ್ಕೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಸಂಸತ್ನಲ್ಲಿ. ಈಗ ತೆರಿಗೆ ವಿಚಾರ ಹಣಕಾಸು ಬರಲಿಲ್ಲ ಅಂತ ಮೇಲೆ ಇನ್ನು ಯಾಕಪ್ಪ ಅವ್ರು ಮಂತ್ರಿಯಾಗಿರ್ತಾರೆ ಹೇಳಿ? ಅವ್ರ ಜವಾಬ್ದಾರಿ ಅದು. ನ್ಯಾಯ ಒದಗಿಸ್ಕೊಡ್ಬೇಕು, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಿಸ್ಬೇಕಾದ ಅವ್ರ ಜವಾಬ್ದಾರಿ. ಸರ್ಕಾರಕ್ಕೆ ವಿರುದ್ಧ ಈಗ ಬಜೆಟ್ ಓದೋರು ನಾನಾ ಅವರ ಇಲ್ಲ ಅಂದ್ರೆ ಎಲೆಕ್ಷನ್ ಇವರ ಫೈನಾನ್ಸ್ ಕಮಿಷನ್ ಅವರ ಫೈನಾನ್ಸ್ ಮಿನಿಸ್ಟರ್ ಓದೋದು. ಸರ್, ಈಗ ನಾಡ್ದು ನಿಮ್ಮದು ರೂಪುರೇಷೆ ಹೇಗಿರುತ್ತೆ ಸರ್? ಪ್ರತಿಭಟನೆಯ ರೂಪುರೇಷೆ ಹೇಗಿರುತ್ತೆ? ಅಲ್ಲ ಸರ್, ರೂಪುರೇಷೆ ಹೇಗಿರುತ್ತೆ ಅಂತ ಸರ್. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ, ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಡಿ ಸರ್. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ ಹೇಗೆ ಅಂತೇಳಿ ರೂಪುರೇಷೆ? 10:30 ಪ್ರತಿಭಟನೆ ರೂಪುರೇಷೆ ಹೇಗೆ? ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ರೆ ಸರ್? ಎಲ್ಲ ಶಾಸಕರಿಗೆ, ಬಿಜೆಪಿ ಅವ್ರಿಗೆ ಬರೋದಕ್ಕೆ ಕೇಳಿದ್ರೆ ಸರ್, ಎಂಪಿಗಳಿಗೆ ಎಲ್ಲರಿಗೂ, ಬಿಜೆಪಿ MP, ಜನತಾದಳ MP, ಬಿಜೆಪಿ ಬರ್ತಾರೇನೋ ವಿಶ್ವಾಸ ಇದೆಯಾ ಸರ್? ಯಾಕಂದರೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಧ್ವನಿ ಎತ್ತಿದಂಥವರು DK ಸುರೇಶ್ ಅವರು. ಈಗ ಎಲ್ಲ ಸಂಸದರು ಬರಬೇಕು ಅಂತ ಹೇಳ್ತಿದ್ದೀರಿ, ಬರ್ತಾರೇನೋ ವಿಶ್ವಾಸ ಇದೆ ಎಲ್ಲ ಸಂಸದರು? ಓಕೆ, ಇದಾಗಿತ್ತು DCM DK ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನೀರಜ್ ಜೊತೆ ನಾಗೇಂದ್ರ ಬಾಬು, ನವದೆಹಲಿ, ರಿಪಬ್ಲಿಕ್ ಕನ್ನಡ.
ಕೇಂದ್ರದಿಂದ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ದೆಹಲಿಯಲ್ಲಿ. ಆಲ್ರೆಡಿ ಡಿಕೆ ಬ್ರದರ್ಸ್ ಆಗಮನ ದೆಹಲಿಗೆ ಆಗಿದೆ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕರು ಪ್ರತಿಭಟನೆಗೆ ಗೈರಾಗಬಾರದು, ಯಾರು ಕೂಡ ಆ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ವಿಚಾರ. ಶಾಸಕರ ಹಾಜರಾತಿ ಖಾತ್ರಿ ಪಡಿಸಿಕೊಳ್ತಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಎಲ್ಲ ಶಾಸಕರು ಧರಣಿಗೆ ಹಾಜರಾಗುವಂತೆ ಖಡಕ್ ಸೂಚನೆ ನೀಡಲಾಗಿದೆ. ಎಲ್ಲ ಶಾಸಕರು ಅವರ ಖರ್ಚಿನಲ್ಲಿ ಬರುವಂತೆ ಸೂಚನೆ ಕೊಟ್ಟಿದೆ ಅಂತೆ ಪಕ್ಷ. ಗೈರಾಗದಂತೆ ಖುದ್ದು ಶಾಸಕರಿಗೆ ಕರೆ ಮಾಡಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸೂಚನೆ ಕೊಡ್ತಿದ್ದಾರೆ. ನಿನ್ನೆಯಿಂದಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಇಬ್ರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು. ನಾಳೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರು ಕೂಡ ದೆಹಲಿಯಲ್ಲಿ ಇರಬೇಕು, ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಯಾರು ಕೂಡ ಗೈರಾಗಬಾರದು ಅನ್ನುವಂತ ಎಚ್ಚರಿಕೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಪ್ರತಿಯೊಬ್ಬರಿಗೂ ಕರೆ ಮಾಡಿ ಸೂಚನೆ ಕೊಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಹಾಜರಾಗಬೇಕು. ಕಾರಣ ಎಲ್ಲೂ ಕೂಡ ಶಾಸಕರ ಗೈರಾಗ್ಬಿಟ್ರೆ ಇವರಲ್ಲಿ ಒಗ್ಗಟ್ಟಿಲ್ಲ, ಯಾವ ಶಾಸಕರು ಬಂದಿಲ್ಲ ಅನ್ನೋದು ಕೂಡ ವಿಪಕ್ಷಗಳಿಗೆ ಆಹಾರ ಆಗಬಹುದು ಅನ್ನುವಂತ ಆತಂಕ. ಹಾಗಾಗಿ ನಾವು ಒಗ್ಗೂಡಿ ನಮ್ಮ ರಾಜ್ಯಕ್ಕೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಹಾಕ್ತೀವಿ. ಹಾಗೇನೆ ವಿಜಯ್, ನಿಮಗೂ ಕೂಡ ಧನ್ಯವಾದ. ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು. ಕೇವಲ ಪತ್ರ ಅಸ್ತ್ರ ಮಾತ್ರ ಅಲ್ಲ, ಟ್ವೀಟ್ ಮೂಲಕವೂ ಕೂಡ ಇದೊಂದು ಪಕ್ಷಾತೀತ ಹೋರಾಟ, ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿಕೊಂಡಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ, ನೋಡಿ ಪದ ಬಳಕೆ ಯಾವ ರೀತಿ ಇದೆ, ಆರ್ಥಿಕ ದೌರ್ಜನ್ಯ ಅಂತ ಬಳಸಿ ಮತ್ತೆ ಟಕ್ಕರ್ ಕೊಡುವಂತಹ ಕೆಲಸ ಕೇಂದ್ರ ಸರ್ಕಾರದ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ. ಈ ರೀತಿ ಪತ್ರ ಅಸ್ತ್ರ, ಮತ್ತೊಂದು ಕಡೆ ಟ್ವೀಟ್ ನ ವಿಚಾರ, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಸಮರವನ್ನ ಸಾರಿದೆ. ಇದರ ಉದ್ದೇಶ ಏನು, ಯಾವ ರೀತಿ ಇದರ ಮೈಲೇಜ್ ಅನ್ನ ಕಾಂಗ್ರೆಸ್ ತೆಗೆದುಕೋಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ವ್ಯಾಖ್ಯಾನವನ್ನ ನೀಡಲಿಕ್ಕಿದ್ದಾರೆ ನನ್ನ ಕೊಲೀಗ್ ಜೆ.ಪಿ. ಶೆಟ್ಟಿ. ಓವರ್ ಟು ಯು. ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀಪಾದ್ ಗಮನಿಸಬೇಕು, ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ಖಂಡಿಸಿ, ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ಖಂಡಿಸಿ ಚಲೋ ದಿಲ್ಲಿ ಚಳವಳಿ. ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕನ್ನಡಿಗರ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಹಂಚಿಕೆಯಲ್ಲಿ ಆಗುತ್ತಿರುವ ತಾರತಮ್ಯದ ವಿರುದ್ಧ ಧ್ವನಿ ಎತ್ತುತ್ತೇವೆ. ಈ ಚಳವಳಿ ವಿರುದ್ಧವೂ ಅಲ್ಲ, ಇದು ಕರುನಾಡು ಹಾಗೂ ಕನ್ನಡಿಗರ ಹಿತಕ್ಕಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡುತ್ತೇನೆ ಅಂತ ಒಂದು. ಅದಾದ ನಂತರ ಇಲ್ಲೊಂದು ಬರುತ್ತೆ ನೋಡಿ, ಕೇಂದ್ರ ಸರ್ಕಾರದ ಚಲೋ ದಿಲ್ಲಿ, ನನ್ನ ತೆರಿಗೆ ಅಂದರೆ 1,87,000 ಕೋಟಿ ಅನುದಾನ ನೀಡಿಕೆಯಲ್ಲಿ ಕರ್ನಾಟಕಕ್ಕೆ ತಾರತಮ್ಯ, ಚಲೋ ದಿಲ್ಲಿ, ಬರ ಪರಿಹಾರಕ್ಕೆ ಇಲ್ಲ, ಆ ಥರ ಬೇರೆ ಬೇರೆ ವಿಚಾರಗಳನ್ನು ಕೇಳ್ತಾ ಇದ್ದಾರೆ ಅವರು. ಮರೀಚಿಕೆಯಾದ ಇದೆಲ್ಲ ಸೆಕೆಂಡ್ರಿ, ಬರ ಪರಿಹಾರಕ್ಕೆ ಇದೆಲ್ಲ ಸೇರಿಸ್ಕೊಂಡಿದ್ದಾರೆ. ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಫೈನ್ ಜಯಪ್ರಕಾಶ್, ಒಂದೇ ನಿಮಿಷ ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೀನಿ. ಈಗಾಗಲೇ ಟ್ವೀಟ್ ಮೂಲಕ, ಪತ್ರದ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಆರ್ಥಿಕ ದೌರ್ಜನ್ಯ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ, ಮತ್ತೊಂದು ಕಡೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ, ನಮಗೆ ಆರ್ಥಿಕವಾಗಿ ಸಹಕಾರ ಕೊಡುವ ವಿಚಾರ ಒಂದು, ಮತ್ತೊಂದು ಕಡೆ ಹಲವು ಯೋಜನೆಗಳಿಗೆ ಅನುಮತಿ ನೀಡದೆ ನಿರಾಕರಣೆ ಮಾಡ್ತಾ